ನಮಸ್ಕಾರ ಮಕ್ಕಳೇ, ಇಂದು ನಾನು ನಿಮಗೆ ಒಂದು ಮುದ್ದಾದ ಪುಟ್ಟನ ಕಥೆ ಹೇಳ್ತೀನಿ. ಈ ಕಥೆಯಲ್ಲಿ ಸತ್ಯವಂತಿಕೆ ಹೇಗೆ ಬಹುಮಾನ ಕೊಡುತ್ತದೆ ಎಂಬುದನ್ನು ನೋಡ್ತೀವಿ. ಸಿದ್ಧವೇ? ಒಂದೂರಲ್ಲಿ ರಲ್ಲಿ ಪುಟ್ಟ ಎಂಬ ಒಂದು ಬಾಲಕನು ಇತ್ತು. ಅವನು ಚಿಕ್ಕವನಾದರೂ ತುಂಬಾ ಒಳ್ಳೆಯ ಬಾಲಕ. ಊರಿನಲ್ಲಿ ಎಲ್ಲರೂ ಅವನನ್ನು ಸತ್ಯವಂತ ಪುಟ್ಟ ಅಂತ ಕರೆಯುತ್ತಿದ್ದರು. ಏಕೆ ಅಂದ್ರೆ ಪುಟ್ಟ ಯಾವಾಗಲೂ ಸತ್ಯ ಮಾತನ್ನೇ ಹೇಳ್ತಿದ್ದ. ಫ್ಲಾಪರ್ ಬೋರ್ಡ್ ಒಂದು ದಿನ ಶಾಲೆಯಲ್ಲಿ ಅವನ ಗೆಳೆಯರು ಆಟದಾಗ ಏನೋ ಮುರಿದು ಬಿಟ್ಟರು. ಆದರೆ ಎಲ್ಲರೂ ಹೆದರಿ ಬಿಟ್ಟರು. ಇದು ಯಾರು ಮಾಡಿದ್ರಿ ಅಂತ ಶಿಕ್ಷಕ ಕೇಳಿದಾಗ ಎಲ್ಲರೂ ಮೌನವಾಗಿದ್ದು ಬಿಟ್ಟರು. ಆಗ ಪುಟ್ಟ ಕೈ ಎತ್ತಿ ಹೇಳಿದ, ಗುರುಗಳೇ, ಅದ ಆಕ್ಸಿಡೆಂಟ್ ಆಗಿದೆ. ನಾವೆಲ್ಲ ಸೇರಿ ಆಟ ಆಡ್ತಾ ಇದ್ವಿ. ನಾನು ಇದ್ದೆ ಅಂದ್ರೆ ನನಗೂ ಹೊಣೆ ಇದೆ. ಶಿಕ್ಷಕರು ಮೊದಲು ಕೋಪಗೊಂಡರು, ಆದರೆ ಪುಟ್ಟನ ಸತ್ಯವಂತಿಕೆಗೆ ಅವರು ಮೆಚ್ಚುಗೆ ಹೇಳಿದರು. ಪುಟ್ಟ, ನೀನು ಸತ್ಯ ಹೇಳಿದ್ದಕ್ಕಾಗಿಯೇ ನಿನ್ನನ್ನು ಶ್ಲಾಘಿಸಬೇಕು. ನೀನು ಎಲ್ಲರಿಗೂ ಮಾದರಿ. ಮಕ್ಕಳೇ, ಈ ಕಥೆಯಿಂದ ನಾವು ಏನು ಕಲಿತ್ವಿ? ಸತ್ಯ ಯಾವಾಗಲೂ ಗೆಲ್ತದೆ. ಅದು ನಮ್ಮ ಸ್ನೇಹ, ಶ್ರದ್ಧೆ, ಗೌರವವನ್ನೆಲ್ಲ ಹೆಚ್ಚಿಸುತ್ತದೆ. ನಾವು ಯಾವಾಗಲೂ ಸತ್ಯವಂತರಾಗಬೇಕು, ಅಲ್ಲವೇ?